ಮುಡದೊಳು ಗಂಧಬ ಒಂದು ಕಡೆಯಿಂದ ಆಶ್ಚರ್ಯವಾಗ್ತದೆ ನನಗೆ. ಸಂಸ್ಕಾರ ಬರುವ ಎಲ್ಲಿಂದ ಅಂತ ಕೇಳಿದ್ರೆ ಗುರುಮಠದಿಂದ ಅಂತ. ಆವತ್ತು ಇದ್ದದ್ದಕ್ಕೂ ಇವತ್ತಿಗೂ ಬಹಳಷ್ಟು ವ್ಯತ್ಯಾಸಗಳನ್ನು ಕಾಣ್ತಾ ಇದ್ದೇನೆ. ನೇರವಾಗಿ ಬಂದವನನ್ನು ತೊಡೆಯ ನೇರಿ ಕುಳಿತುಕೊಳ್ತಿದ್ದ, ಇವತ್ತು ಹಾಗೆ ಮಾಡೋದಿಲ್ಲ. ಬಹಳಷ್ಟು ದೂರದಲ್ಲಿಯೇ ನಿಂತು ಕೈ ಮುಗಿತಾ ಇದ್ದ. ನೋಡಿ, ಬೆಳವಣಿಗೆ ಎಲ್ಲ ಆಗುವುದು ಹೀಗೆ. ಆದೀತು, ಅದು ಪ್ರಶ್ನೆಯಾಗುವುದಿಲ್ಲ. ಈಗ ಗುರುಮಠಕ್ಕೆ ಹೋದವ ನೀನು ವಿದ್ಯೆಯನ್ನು ಚೆನ್ನಾಗಿ ಕರಗತ ಮಾಡಿಕೊಳ್ಳಬೇಕು. ಆದ್ರೆ ತುಂಬಾ ದಿವಸ ಆಗಲಿಲ್ಲ, ಬಹಳಷ್ಟು ಬೇಗ ಬಂದಿದ್ದೀಯಲ್ಲ. ಬರಬೇಕು ಅಂತ ಇದ್ರೆ ಮೊದಲದಕ್ಕೆ ಕಾರಣ ಬೇಕಾಗ್ತದೆ. ಅದಕ್ಕಿಂತಲೂ ಮೊದಲೇನಾಗಬೇಕು ಗೊತ್ತಾ? ಗುರುಮಠಕ್ಕೆ ಹೋಗಿ ಅಲ್ಲಿ ಏನೆಲ್ಲ ವಿಶೇಷತೆಗಳನ್ನು ಕಂಡೆ, ಅಲ್ಲಿ ಅಭ್ಯಾಸ ಕ್ರಮ ಯಾವುದು ಸಾಕಾಗುವುದಿಲ್ಲ. ಗುರುಗಳು ಏನು ಹೇಳಿದ್ರು, ನೀನೇನು ಮಾಡಿದೆ ಎಲ್ಲವನ್ನು ಹೇಳ್ತಾರೆ. ಹರಮೆಂದು ಬರೆಯೇ ಹರಮೆಂದು ಗುರು ಬರೆಯೇ ಹರನೆಂದು ಗುರು ಬರೆಯೇ ನಾಮುದಡೋಡು ಹರಿಯೆಂದು ಹರಿಯೆಂದು ಬರದೇನಯ್ಯ ಎಂದೇನು ವಿನಯದಿ ಮುಗಿದ ಕೈಯ ಹರಿಯೆಂದು ಬರೆದೆನಯ್ಯ ಎಂದೇನು ವಿನಯದಿ ಮುಗಿದ ಕೈಯ ಸೂರ್ಯೋದಯಕ್ಕೆ ಎಬ್ಬಿಸಿದ್ದು ಅದಕ್ಕಿಂತ ಮೊದಲೇ ಅರುಣೋದಯಕ್ಕೆ ಎಬ್ಬಿಸಿದ್ದಿರಬೇಕು. ಅದನ್ನೇ ಬ್ರಾಹ್ಮಣ ಮುಹೂರ್ತ ಅಂತ ಹೇಳು. ಆಮೇಲೆ ನಾವೆಲ್ಲವೂ ಗುರುಗಳ ಪಾದದ ಸಮೂಹದಲ್ಲಿ ಸೇರಿಕೊಂಡೆವು. ಆಗ ಗುರುಗಳು ಮೊದಲಾಗಿ ಗಣಪತಿ ದೇವರನ್ನು ಪ್ರಾರ್ಥನೆ ಮಾಡಿದ್ರಪ್ಪ. ಸ್ತುತಿ ಮಾಡಿತ್ತು. ಹೌದು, ವಿಘ್ನನಿವಾರ ಕರೆದು ಆಮೇಲೆ ಭಾರತಾಂಬೆಯ ಪೂಜೆ ನಡೆಯಿತಪ್ಪ. ಆಮೇಲೆ ಹರಡಿನ ರಾಶಿಯನ್ನು ಹಾಕಿದ್ರಪ್ಪ. ಯಾಕೆ? ಅಕ್ಷರಾಭ್ಯಾಸಕ್ಕಂತೆ. ಆಮೇಲೆ ಆರಂಭಿಸಿದ್ರು. ಏನಂತ ಹೊರದ್ರವರು? ಎರಡು ಅಕ್ಷರವನ್ನು ನಮಗೆ ಹೇಳಿಕೊಟ್ಟರಪ್ಪ. ಮೊದಲು ಬರೀಬೇಕಾದದ್ದು ಅದೇ. ಒಂದಷ್ಟು ಹೇಳಿಕೊಟ್ರೆ ಮಕ್ಕಳಿಗೆ ಅರ್ಥ ಆಗಲ್ಲ. ಇಲ್ಲವಲ್ಲ, ಅಕ್ಷರಗಳೆರಡು. ಬರೆದರು. ನೋಡಪ್ಪ, ಅಕ್ಷರ ಜ್ಞಾನ ಆರಂಭ ಆಗುವುದು ಎಲ್ಲಿಂದ ಅಂತ ಕೇಳಿದ್ರೆ ಆದಿಂದ ಆರಂಭ ಆಗುತ್ತದೆ. ಆದ್ರೆ ಇಲ್ಲಿ ಹಾಗಲ್ಲ. ಪರಶಿವನ ಹೆಸರು ಮೊದಲು ಬರಬೇಕು, ಅಲ್ಲಿಂದ ಆರಂಭ ಆಗುವುದು. ಗೊತ್ತಾಯ್ತಲ್ಲ? ಮತ್ತು ರಾವಣ ಮೇಲ್ಪಂಕ್ತಿಯಲ್ಲಿ ನನ್ನನ್ನು ಬರೆದಾನೆ. ಹೌದಪ್ಪ, ಅದಕ್ಕೆ ನಾನು ಕೆಳಪಂಕ್ತಿಯಲ್ಲಿ ಹರಿ ಅಂತ ಬರೆದನಪ್ಪ. ಏನು? ಹರಿ ಅಂತ ಬರೆದ. ಹರಿ ಎಂದು ಬರೆದು ರಘುದೇ ಹೌದೇ
ಎಲ್ಲರೊಡನೆ ಒಡೆಯದಿರು ಮುಡಿಯ ಬರಿದೆ ಒಡೆಯದಿರು ಮುಡಿಯ ಬರಿದೆ ಸುಮ್ಮನೆ ಹೇಳಬೇಡ. ಸರ್ವಧಾರೆ ಸುಳ್ಳನು ಸರ್ವಧಾರೆ ಸುಳ್ಳನು ಅರಿಯಂದೆ ಅರಿಯಂದೆ ಬರೆದೆ ಬಾ ಮಗನೇ ವಿಚಿತ್ರ. ಗುರುಗಳು ಹೇಳಿಕೊಟ್ಟದ್ದು ಹಾ ಮತ್ತು ರ ಎರಡು ಅಕ್ಷರಗಳನ್ನು ಬರೆಯಬೇಕು ಎನ್ನುವ ಹಾಗೆ. ಆದ್ರೆ ಹಾ ಬರೆಯುವಾಗ ನಿನಗೇನೂ ಆಗಲಿಲ್ಲ. ರಾ ಬರೆಯುವಲ್ಲಿ ಅದನ್ನು ಕಿತ್ತಿ ಬರದ ಹಾಗೆ ಮಾಡಿದೆಯಲ್ಲ. ನೀನು ಹಾಗೆ ಬರೆದದ್ದು ಹೌದೇ? ನೀನು ಸತ್ಯವನ್ನೇ ಹೇಳ್ತೀಯ? ಅಲ್ಲ, ನನ್ನ ಗಟ್ಟಿನ ಮುಖವನ್ನು ನೋಡಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ವಿನೋದಕ್ಕಾಗಿ ಆದ್ರೂ ಖುಷಿಯನ್ನು ಆಡ್ತೀಯ. ನಾನು ನಿಮ್ಮ ಮಗನನ್ನೇ ಅಪ್ಪ. ನಾನು ಎಂದಾದ್ರೂ ಸುಳ್ಳಾಡಿದ್ದು ಸತ್ಯವಾಗಿಯೂ ಹೌದೇ? ಹರ 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 ಹರಿಯೆಂದು ಹರಿಯೆಂದು ಬರೆ ಬರೆ ಎಂದವರ್ಯಾರು? ಪರಿಗಿದ ನುರನ ಕೃತಕವೇ ಇದು ಕೃತಕವೇ. ಪರಿಗಿದ ನುರನ ಕೃತಕವಿದೆನು ನಾನು ಆದರಾತ್ಮಜಗೆ ಎನ್ನಾತ್ಮಜನಲ್ಲವೇ? ಅನುಭವೇಕು ಅರ್ಹ ಬೇಕು ನೀನು. ದಾನವರ ಹರ 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 ಹರ. ಸಿಡಿಲೇ ಬಂದು ಎರಗಿದ್ದೆ. ಯಾವುದನ್ನು ಕನಸಿನಲ್ಲಿಯೂ ಕೇಳಬಾರದಾಗಿತ್ತು. ಯಾವ ಹೆಸರು ನಮ್ಮ ಉಸಿರಿನಲ್ಲಿಯೂ ಇಲ್ಲದ್ದು. ಅಂತದ್ದು ಈ ಕಾಲಕ್ಕೆ ಈ ಹುಡುಗನ ನಾಲಗೆಯಲ್ಲಿ ಮುಕ್ತವಾಗುತ್ತದೆ, ವ್ಯಕ್ತವಾಗುತ್ತದೆ. ಶಿವನೇ, ಯಾರು ಬರೆಸಿಕೊಟ್ರಪ್ಪ? ಯಾರು ಹೇಳಿಕೊಟ್ರು ಇವನಿಗೆ? ಹಾ, ಸರಿ 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 ಸರಿ. ನಮ್ಮವರನ್ನು ಖಂಡಿತವಾಗಿ ಹೇಳಿಕೊಡುವುದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಸುರರತ್ನ ಪ್ರೇಮ ತಂದೆ ಮಗಳೊಡನೆ ವೈರವನ್ನು ಸಾಧಿಸಿ ಅದರ ಅಂದವನ್ನು ಕಾಣಬೇಕು ಎನ್ನುವಂತಹ ಬಯಕೆ ಹೊಂದಿದವರು ಆ ದೇವತೆಗಳಿರಬೇಕು. ಹಾಗಾಗಿ ಈ ತರವಾಗಿ ಆಟವನ್ನು ಆಡ್ತಾ ಇದ್ದಾರೆ. ತಾಳವೊಂದನ್ನು ಹಾರಿಸಿದ್ದಾರೆ ಅಂತಾದ್ರೆ ಆ ತಾಳಕ್ಕೆ ಹೇಗೆ ಬೇಕು ಹಾಗೆ ಸೂತ್ರವನ್ನು ಹೆಣೆದು ಆಮೇಲೆ ಬೇಕಂತೆ ತೊಡಗಿಸಿಕೊಳ್ಳಬೇಕು. ಯಾರ್ಯಾರು ಅಲ್ಲವಲ್ಲ, ಆತ್ಮಾವೈ ಪುತ್ರ ನಾಮಾಸಿ, ನನ್ನ ಆತ್ಮದ ಪ್ರತಿರೂಪ ಹೌದು ಅಲ್ವಾ? ಹಾಗಾಗುವಾಗ ಬರೇ ಸಣ್ಣ ಬರುತ್ತಾನೆ, ಅವನ ಮನಸ್ಸಿಗೆ ಮುಟ್ಟುವ ಹಾಗೆ ನಾನು ಹೇಳಿಕೊಟ್ಟೆ ಅಂತಾದ್ರೆ ಖಂಡಿತವಾಗಿಯೂ ನಮ್ಮ ದಾರಿಗೆ ಬಂದೇ ಬರ್ತಾನೆ. ಅದನ್ನೇ ಓ ಚಿನ್ನ ಚಿನ್ನ ಚಿನ್ನರಾಲಿನಿಂದ ಮಾತ ಎನ್ನೊಳಾಗಬೇಡ ಕರಿಯೋ ನನ್ನಲ್ಲಿ ಹೇಳಬಾರದು. ನಿನ್ನ ಕಿರಿಯ ಪಿತನ ಕೊಂದ ದುರ್ನೀತಿಯೊಂದರಾಗ ಚಿನ್ನರಾಲಿಸುವುದು ಇನ್ನೊಂದು ಬಿಗಿದಪ್ಪಿ ಆಲಕ್ಕಿ ತಿನ್ನಿಸ್ತೀಯ ಮಗ. ಅಪ್ಪ, ಬಹಳ ಹತ್ತಿರದ ಸಂಬಂಧ. ಈ ಬಾಂಧವ್ಯ ಉಳಿಯುವುದು ಹೇಗೆ ಅಂತ ಕೇಳಿದ್ರೆ ಪ್ರೀತಿ, ವಿಶ್ವಾಸ, ಅದಕ್ಕಿಂತಲೂ ವಾತ್ಸಲ್ಯ.
ಅದೆಲ್ಲವೂ ಜೊತೆಯಾಯಿತು ಅಂತಾದ್ರೆ ಬಿರುಕು ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ. ಆದರೆ ನಾವು ತಪ್ಪು ದಾರಿಯಲ್ಲಿ ನಡೆಯುತ್ತೇವೆ ಅಂತ ಆಗುವಾಗ ಅದು ಹಾಗಲ್ಲ, ನೀನು ತಪ್ಪು ದಾರಿಯಲ್ಲಿ ಸರಿಯಾದ ದಾರಿಯಲ್ಲಿ ನಡೆಯಬೇಕು ಅಂತ ಹೇಳುವಾಗ ನಾವು ಅದನ್ನು ಪಾಲಿಸಬೇಕು. ಅದು ನಮಗೆ ಕರ್ತವ್ಯವಾಗಿದೆ. ನೋಡು ಮಗನೇ, ನಿನಗೆ ಗೊತ್ತುಂಟೋ ಇಲ್ಲೋ, ನನಗೊಬ್ಬ ತಮ್ಮನಿದ್ದಾರೆ, ಹಿರಣ್ಯಾಕ್ಷನೆನ್ನುವವ. ಅವ ಅಳಿದದ್ದು ಯಾರಿಂದ? ನಮ್ಮ ವಿರೋಧಿಯಾದಂತಹ ಹರೆಯಿಂದನಾಗಿ. ಹರಿ ಸಾಮಾನ್ಯನಲ್ಲ, ತನುಜಗರಷ್ಟ ಹೀಗೆನ್ನುವಂತಹ ಹೆಸರುಂಟವನಿಗೆ. ನೀತಿಯುತನಲ್ಲ, ಅನ್ಯಾಯದಿಂದಲಾಗಿ ನಿನ್ನ ಚಿಕ್ಕಪ್ಪನನ್ನು ಕೊಂದವನಿದ್ದಾನೆ, ಅವನು ದುರ್ನೀತಿವಂತ. ಅಂತವನ ಹೆಸರನ್ನು ಯಾವ ಕಾಲಕ್ಕೂ ಹೇಳಕೂಡದು. ಅವರಿಂದಲಾಗಿ ಚಿಕ್ಕಪ್ಪ ಅಳಿದು ಹೋಗಿದ್ದಾನೆ, ನಮಗ ಅನ್ಯಾಯವಾಗಿದೆ. ಅನ್ಯಾಯಗಾರನ ಹೆಸರು ಹೇಳಿದ್ರೆ ಏನಾಗ್ತದೆ ಗೊತ್ತಾ? ನಮಗೆ ಅದು ಕಂಟಕವಾಗ್ತದೆ. ಹೇಳಬೇಡ ಮಗನೇ, ಹೇಳಬೇಕು. ದುಷ್ಟನನ್ನು ಕೊಂದುದೇನು ಕೆಟ್ಟುವುದೇ ಜಗಕ್ಕೆ. ಕೇಳಿದ್ಯಲ್ಲ, ಬ್ರಹ್ಮದೇವನಿಂದಲೂ ಶೇಷನಿಂದಲೂ ಅನೇಕ ವರಗಳನ್ನು ಪಡೆದು ಫಲಾನ್ವಿತರಾಗಿದ್ದರಂತೆ. ಆದರೆ ಅದನ್ನೆಲ್ಲ ಸದುಪಯೋಗಪಡಿಸುವುದನ್ನು ಬಿಟ್ಟು ಪಾತಾಳವನ್ನು ಸೇರಿ ಮುರಗಾದಿಗಳನ್ನು ಹಿಂಸಿಸಿದರು. ಭೂಲೋಕದಲ್ಲಿ ಸಾಧು ಸಜ್ಜನರಿಗೆ, ಬ್ರಾಹ್ಮಣರಿಗೆ ನನಗೆ ಸ್ವರ್ಗಲೋಕವನ್ನು ಏರಿ ಇಂದ್ರಾದಿ ಸುಮನಸರನ್ನು ದೆಸೆಗೆಡಿಸಿದರು. ಆಮೇಲೆ ಲೋಕಮಾತೆಯಾದಂತಹ ಭೂದೇವಿಯನ್ನು ಇಷ್ಟೆಲ್ಲ ಅನ್ಯಾಯವನ್ನು ಮಾಡಿದಂತ ನನ್ನ ಕೈಯ ಅವರನ್ನು ಕೊಂದುದು ಶ್ರೀಮದ್ ವಿಷ್ಣುವಿನ ಅನ್ಯಾಯ ಅಲ್ಲ.
ನಿಂತು ಮಾತನಾಡ್ತಾ ಇದ್ದಿ. ಹೌದೇನು? ರಾಕ್ಷಸರಿಗೆಲ್ಲ ಅರಿ. ಅರಿ ಎಲ್ಲರೂ ತಿಳಿದು ಮತ್ತು ದೇವತೆಗಳ ಬಗ್ಗೆ ಬಹಳಷ್ಟು ಮಾತುಗಳನ್ನಾಡುವಲ್ಲಿ ಅವರ ಬಗ್ಗೆ ಬಹಳ ಭಾವನೆ ಇದ್ದ ಹಾಗೆ ನೀನು ಮಾತನಾಡ್ತಿದ್ದಾದ್ರೆ ನಿನ್ನನ್ನು ಏನು ಮಾಡಬೇಕಂತ ಗೊತ್ತಾ? ಜಗತ್ ಪರಿಪಾಲಕ ಆ ಶ್ರೀನಾರಾಯಣ ಅನುರೇಣು ಸದ್ಭಾವರ ಜನ್ಮನಾದಿಗಳು ಸರ್ವರಲ್ಲಿಯೂ ಒಳಗು ಹೊರಗು ಎಲ್ಲರನ್ನೂ ಕಾಪಾಡುವ ಆ ಶಯನ ಅವನು ಬಿಡುವನ ಅದು ಮಾತ್ರವಲ್ಲ ಎಲ್ಲರ ಹಣೆಯಲ್ಲಿ ಬೆಳೆಯುವ ಎಲ್ಲ ಜೀವರಾಶಿಗಳಿಗೂ ಹುಟ್ಟಿನಿಂದ ಇಂದಿನಿಂದ ಇಷ್ಟೇ ಆಯುಷ್ಯ ಎಂಬುದನ್ನು ನಿಗದಿ ಮಾಡಿರ್ತಾನೆ. ಆದರೆ ಅದನ್ನು ಅವನೇ ಶ್ರೀಹರಿ ಅವನ ಮೌಲ್ಯ ಇದ್ದರೆ ನೀನು
ಮಾತಿಗೆ ಮಾತುಗಳಿಸ್ತಾ ಇದ್ದಾನೆ. ಯಾರಲ್ಲಿ ಯಾವಾಗ ಹೇಗೆ ಎನ್ನುವ ಲಕ್ಷ್ಯ ಇಲ್ಲ. ಇದಕ್ಕೆಲ್ಲ ಆಗಬೇಕಾದ ಬಿಟ್ಟೇ ಮತ್ತು ಹೇಗೆ ಬಿಟ್ಕೊಡುದು ಹೇಗೆ ಅಲ್ಲ ಪ್ರಯೋಜನ ಇಲ್ಲ. ಇದಕ್ಕೆ ಇವರಿಗೆ ಕಲಿಸಿದ ಯಾರಲ್ಲಿ ಶಿಶುಹತ್ಯೆ ಮಹಾಪಾಪವಪ್ಪ. ಹೌದಾ? ಸರಿಯಾದ ಹತ್ಯೆ ಸರಿಯಾದವಪ್ಪ. ಸರಿಯಾಗಿ ಸುದ್ದಿ ಬರ್ತೇನೆ ಅಂತ ಹೇಳ್ತಾರೆ. ಹೌದಲ್ವಾ, ನೀನ್ ನನ್ನ ಶಿಷ್ಯ ಹೌದಲ್ವಾ? ಈಗ ನಾನು ಹೇಳಿದ ಒಂದು ಮಾತನ್ನು ನಡೆಸಿಬಿಡ್ತೀಯಾ? ಮಗು ಆರ ಅಂತ ಹೇಳ್ತೀಯಾ? ಯಾಕೆ ಮಗು? ನೀವು ನನ್ನ ಗುರು ಹೌದು. ಆದರೆ ನನ್ನ ಅಂತರಂಗದಲ್ಲಿ ಒಬ್ಬ ಹುಡುಗ ಹೇಳ್ತಾ ಇದ್ದಾನೆ. ಅಂತರಂಗದ ಗುರು. ನಿನ್ನ ಹರಿಯೇ ಸರ್ವೋತ್ತಮ, ನಿನಗೆ ಅವನೇ ಸರ್ವಭೂ ಎಂಬುದಾಗಿ. ನಾನು ಅವನ ನನ್ನ ಮಾತು ಕೇಳುವುದಿಲ್ವಲ್ಲ? ಈಗ ತಂದೆ ಕೋಪ ಎಷ್ಟು ಗೊತ್ತಾಗಿದೆ ಅಲ್ಲ? ಇನ್ನೇನು ಸಾಧ್ಯ ಇಲ್ಲ. ನಡಿಗೋ ಮನೆ. ಅಲ್ಲಿ ಸಿಗಲಿಕ್ಕಿಲ್ಲ. ಧರ್ಮಕ್ಕೆ ಯಾರು ಕೊಡುತ್ತಿಲ್ಲ. ಆಗಲಿ ಅದೆಲ್ಲ ಕಾಲ ಕಳೆದು ಹೋಯ್ತು. ಧರ್ಮಕ್ಕೆ ಅಂತ ಹೇಳೋದು ಮಾತ್ರ ಕೊಡುತ್ತಿಲ್ಲ. ಆಗಲೇ ಶಕ್ತಿಯಿಂದ ಏನೋ ಮಾತಾಡಿ ಆಗಲಿ ಹೋಗಿ ಮಠಕ್ಕೆ ಹೋಗಿ ಆಗಲಿ ಆ ಗುರು ಪರಂಪರೆ ಹಾಗೇ ಇರಲಿ, ಮುಂದುವರಿಯಲಿ. ಮಠ ಪ್ರಯೋಜನ ಇದುವೇ ಮಠವಾಗಲಿ. ಗುರು ಬೇರೊಬ್ಬರಲ್ಲ. ಬಾಯಿಗೆ ಊಟ ನಾನು ಹೇಳಿದ ಹಾಗೆ
ನೀನು ಹೇಳ್ತೀನಿ. ತಾನಾಗಲೇ ಮಾಡಿ ಬಂದಾಗ ಗೊತ್ತಾಯ್ತಾ? ಒಂದೇ ಊಟ ಅಂತಿದ್ರೆ ಕಷ್ಟ. ಆರಂಭದಲ್ಲಿ ಅಲ್ಲಲ್ಲ ಅಲ್ಲಿ ಹತ್ತಿರ 20 ಆಗಬಾರದ ಅಪ್ಪಾಡಿ ಆಮೇಲೆ ಮಗಳೇ ನೀನು ಬರದಷ್ಟು ನೋಡಿ ಇತ್ತು ಪ್ರಾಯದವ ಅವ್ರ ಮಗನ ಇದ್ದಿದ್ದ ಹೇಳಿಕೊಂಡು ಹೋಗಿ ಮಗ ಇದು ಅವತಾರ ಅದೇ ಕಂಬ ಊಟ ಅವರು ಹೊರಗಡೆ ನಂಬಿದ್ದಾರೆ ಮಳೆ ಸಣ್ಣದು ಎದ್ದು ಬಂದ ಗಡ್ಡ ಸಸ್ಯಗಳು ಮಾಡುವುದಿರಲಿಲ್ಲ. ಆನೆಯಿಂದ ಗುಡಿಸಿ ಬೆಂಕಿಯಲ್ಲಿ ಹಾಕಿ ಬೆಂದು ಬೇಡ ಸಮುದ್ರಕ್ಕೆ ಮೂಸಿ ಒಳ ನೀರು ಅದು ಮಾತ್ರ ಬೇಕಾದ ನಿನ್ನ ಹಠ ಇನ್ನೂ ಬಿಡುತ್ತಿಲ್ಲ. ನಿನ್ನ ಮುಖದ ಮಗನೇ
ಅಂತೂ ಇಂತೂ ಕಷ್ಟ ನನಗೆ ಅದು ಎಲ್ಲರೂ ನಗಾಡುವ ಹಾಗೆ ಮಾಡಿದ್ದಾರೆ. ಸರಿ, ಇನ್ನು ಒಂದೇ ಒಂದು ದಾರಿ, ಬೇರೆ ಯಾರು ಅಲ್ಲ, ನನ್ನ ಹೆಂಡತಿ ಕಾಲದ ಕೈಯ ಯಾರಲ್ಲಿ? ದೊಡ್ಡಮ್ಮ ಮಗಳಿಗೆ ಬಾಳೆಹಣ್ಣು ಈ ರೀತಿ ಸ್ವಾಮಿ, ಮಗನನ್ನು ಪ್ರೀತಿಯಿಂದ ಎತ್ತಿಕೊಳ್ಳುವುದಕ್ಕೆ ಮುಂದಾದರೆ